ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಬ್ಲೂ ಪ್ರಿಂಟ್ ಆಫ್ 2024-25. ಇನ್ನೇನು ಆ್ಯನ್ಯುವಲ್ ಎಕ್ಸಾಮ್ 2 ಮಂತ್ಸ್ ಇದೆ. ಹಾಗೆಯೇ ಪ್ರಿಪ್ರೇಟರಿ ಎಕ್ಸಾಮ್ಸ್ ಈ ಮಂತಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಅಕೌಂಟೆನ್ಸಿಲಿ ಬ್ಲೂ ಪ್ರಿಂಟ್ ಹೇಗಿರುತ್ತೆ, ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವುದು, ಅಂದರೆ 6 ಮಾರ್ಕಿಗೆ ಯಾವ್ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಹಾಗೆ 12 ಮಾರ್ಕ್ಸಿಗೆ ಯಾವ್ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಆ್ಯಂಡ್ ಅದರಲ್ಲಿ ಈಸಿಯರ್ ಒನ್ ಯಾವುದು, ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಒಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ, ನಮ್ಮ ಅಕೌಂಟೆನ್ಸಿಲಿ ವರ್ಷದಿಂದ ವರ್ಷಕ್ಕೆ ಬ್ಲೂ ಪ್ರಿಂಟ್ಗಳಾಗಲಿ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಗಳಾಗಲಿ ಚೇಂಜಸ್ ಆಗೋದಿಲ್ಲ. ಸೊ ಲಾಸ್ಟ್ ಇಯರ್ಗಳಲ್ಲೆಲ್ಲ ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಇತ್ತೋ, ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ಇತ್ತೋ ಅದೇ ರೀತಿಯಾಗಿ ಇರುತ್ತೆ ಆಲ್ಮೋಸ್ಟ್. ಹಾಗಾಗಿ ಈ ತನಕ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುವಂಥ ಎಲ್ಲ ಟಾಪಿಕ್ಗಳ ಮೇಲಿನ ವಿಡಿಯೋಗಳನ್ನು ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಯಾವುದೆಲ್ಲ ಟಾಪಿಕನ್ನು ನಾನು ಇಂಪಾರ್ಟೆಂಟ್ ಅಂತ ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನೋ ಅದೆಲ್ಲವನ್ನು ನೀವು ರೆಫರ್ ಮಾಡಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಮುಂದಿನ ದಿನದಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟಾಪಿಕ್ಗಳ ಮೇಲೆ ನಾನು ರಿವಿಷನನ್ನು ಮಾಡ್ತೀನಿ. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಮೊದಲಿಗೆ ಪ್ಯಾಟರ್ನನ್ನು ನೋಡೋಣ. ನಿಮಗೆ ಗೊತ್ತೇ ಇದೆ, ಇದನ್ನು ಮಿಡ್ ಟರ್ಮಲ್ಲಿ ಆಗಿರಲಿ ಲಾಸ್ಟ್ ಇಯರಲ್ಲಿ ಆಗಿರಲಿ ನೀವು ಬರದೇ ಇರ್ತೀರಿ, ಅದೇ ರೀತಿಯಾಗಿರುತ್ತೆ ಪ್ಯಾಟರ್ನ್. ಸೊ 1 ಮಾರ್ಕಿನ 20 ಕ್ವಶನ್ಸ್ ಕಂಪಲ್ಸರಿ ಕ್ವಶನ್ಸ್, ಅದರಲ್ಲಿ ಸಬ್ ಸೆಕ್ಷನ್ ಇರುತ್ತೆ. ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್, 1 ಮಾರ್ಕಿನ ಕ್ವಶನ್ಗಳು ಇರ್ಬೋದು, ಹಾಗೆ ಮ್ಯಾಚ್ ದಿ ಫಾಲೋಯಿಂಗ್. ಸೊ ಈ ರೀತಿಯ 4 ಸಬ್ ಸೆಕ್ಷನ್ ಆಗಿ ಡಿವೈಡ್ ಆಗಿರುತ್ತೆ. ಇನ್ನು 2 ಮಾರ್ಕ್ಸಲ್ಲಿ ಟೋಟಲ್ 5 ಕ್ವಶನ್ಗಳಿರುತ್ತೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕು, ಟೋಟಲ್ 6 ಮಾರ್ಕ್ಸ್ ಆಗುತ್ತೆ. ಹಾಗೆ ಇನ್ನು 6 ಮಾರ್ಕಿನ ಸೆಕ್ಷನಲ್ಲಿ 5 ಕ್ವಶನ್ಗಳನ್ನ ಕೇಳ್ತಾರೆ, ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ. 2 ಫಾರ್ ಚಾಯ್ಸ್ 18 ಮಾರ್ಕ್ಸ್ ಆಗುತ್ತೆ. ಹಾಗೆ 12 ಮಾರ್ಕ್ಸಿನ ಸೆಕ್ಷನಲ್ಲಿ ಟೋಟಲ್ ಆಗಿ 6 ಕ್ವಶನ್ಗಳನ್ನ ಕೇಳ್ತಾರೆ, ಯಾವುದೇ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು. 3 ಚಾಯ್ಸ್ಗಳಿರುತ್ತೆ. ಹಾಗಾಗಿ 36 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗಿದೆ. ಟೋಟಲ್ ಆಗಿ ಇದೆಲ್ಲ ಸೆಕ್ಷನ್ಗಳಿಂದ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗತ್ತೆ. ಆ್ಯಂಡ್ ಈ ವರ್ಷ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಟೈಮಿಂಗನ್ನು ರೆಡ್ಯೂಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಎಲ್ಲ ನೀವು 3 hours and 15 minutes ಎಕ್ಸಾಮನ್ನು ಬರೀತಿದ್ರಿ. ಅಂದರೆ 15 minutesನ ಕ್ವಶನ್ ಪೇಪರ್ ಓದೋದಕ್ಕೆ ಕೊಡ್ತಿದ್ರು. ಹಾಗೆ 3 hours ನೀವು ಆನ್ಸರನ್ನು ಬರಿಬೋದಿತ್ತು. ಬಟ್ ಇವಾಗ ಹಾಗಲ್ಲ, 15 minutes ರೆಡ್ಯೂಸ್ ಮಾಡಿ 2 hours and 45 minutes ಬರೆಯೋದಕ್ಕೆ ಕೊಡ್ತಾ ಇದ್ದಾರೆ. ಆನ್ಸರ್ ಬರೆಯೋದಕ್ಕೆ 15 minutes ಓದೋದಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲ ಸೇರಿಸಿ 3 hours ನಿಮಗೆ ಎಕ್ಸಾಮ್ ಆಗುತ್ತೆ. ಹಾಗಾಗಿ ಅದೊಂದು ಅಕೌಂಟೆನ್ಸಿ ಎಕ್ಸಾಮಿಗೆ ಸ್ವಲ್ಪ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಪ್ರಾಕ್ಟೀಸ್ ಇರಲಿಲ್ಲ ಅಂದರೆ ಅಕೌಂಟೆನ್ಸಿಲಿ ಒಂದೇ ಸಲಕ್ಕೆ ಸುಲಭವಾಗಿ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ, ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ಸರಿಯಾಗಿ ನೋಡಿಕೊಂಡು ಈಸಿ ಇರೋದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಈ ಒಂದು ಎಕ್ಸಾಮನ್ನು ತುಂಬ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಫೇಲ್ ಆಗೋ ಸ್ಟೂಡೆಂಟ್ಸ್ ಈಸಿಯಾಗಿ 50ಕ್ಕೂ ಹೆಚ್ಚಿಗೆ ಮಾರ್ಕ್ಸನ್ನು ತೊಗೋಬೋದು. ಹಾಗೆಯೇ 80% ಎಬವ್ ಸ್ಕೋರ್ ಮಾಡುವಂಥ ಸ್ಟೂಡೆಂಟ್ಸ್ ಯಾರಿದ್ದೀರಿ ಅವರೆಲ್ಲ ಔಟ್ ಆಫ್ ಔಟನ್ನು ಈಸಿಯಾಗಿ ತೊಗೊಳ್ಬೋದು. ಬಟ್ ಔಟ್ ಆಫ್ ಔಟನ್ನು ಟಾರ್ಗೆಟ್ ಮಾಡಿರೋವಂಥ ಸ್ಟೂಡೆಂಟ್ಸ್ ಥಿಯರಿ ಪಾರ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕು. ಯಾಕಂದರೆ ಈ ಸಲ ಹೊಸ ಕ್ವಶನ್ ಬ್ಯಾಂಕ್ ಬಂದಿರೋದ್ರಿಂದ ಆ ಕ್ವಶನ್ ಬ್ಯಾಂಕಲ್ಲಿರುವಂಥ ಹೊಸ ಪ್ಯಾಟರ್ನಿನ ಥಿಯರಿಗಳೇನಿದೆ ಇದು ಬಹಳಷ್ಟಿದೆ. ಹಾಗಾಗಿ ನೀವು ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಬೇಕಾಗತ್ತೆ. ಇನ್ನು ಬ್ಲೂ ಪ್ರಿಂಟ್ ಈ ವರ್ಷಕ್ಕೆ ಹೇಗಿರುತ್ತೆ ಅಂತ ನೋಡೋದಿದ್ರೆ, ನಾನಿಲ್ಲಿ ನೋಡಿ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸನ್ನು ತೊಗೊಂಡ್ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ವೆಬ್ಸೈಟಲ್ಲಿ 3 ಬ್ಲೂ ಪ್ರಿಂಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ 3 ಮಾಡೆಲ್ ಕ್ವಶನ್ ಪೇಪರ್ಗಳಿವೆ, ಅದಕ್ಕೆ ರಿಲೇಟೆಡ್ ಆಗಿ 3 ಬ್ಲೂ ಪ್ರಿಂಟ್ಗಳಿವೆ. ಇಲ್ಲಿ ಎಲ್ಲೂ ಕೂಡ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಚೇಂಜಸ್ ಆಗಿಲ್ಲ. ಅಂದರೆ ಯಾವ್ಯಾವ ಚಾಪ್ಟರ್ನ ಯಾವ್ಯಾವ ಸೆಕ್ಷನಲ್ಲಿ ಕ್ವಶನ್ಗಳನ್ನು ಕೇಳ್ತಾರೋ ಅದು ಸೇಮ್ ಇದೆ. 3 ಬ್ಲೂ ಪ್ರಿಂಟಲ್ಲಿ ಸೇಮ್ ಇದೆ. ಚೇಂಜಸ್ ಆಗಿರೋದು ಈಸಿ ಆ್ಯಂಡ್ ಟಫ್ ಲೆವೆಲ್ ಮಾತ್ರ. ಅಂದರೆ 1 ಚಾಪ್ಟರಿಂದ 6 ಮಾರ್ಕಿಗೆ ಈಸಿಯಾಗಿ ಕೇಳಿದ್ದಾರೆ 1 ಬ್ಲೂ ಪ್ರಿಂಟಲ್ಲಿ. ಮತ್ತೊಂದು ಬ್ಲೂ ಪ್ರಿಂಟಲ್ಲಿ ಅದೇ ಚಾಪ್ಟರಿಂದ 6 ಮಾರ್ಕನ್ನು HOTS ಕ್ವಶನ್ ಆಗಿ ಕೇಳಿದ್ದಾರೆ. ಅಂದರೆ ಲೆವೆಲ್ ಆಫ್ ಕ್ವಶನ್ಸ್ ಅಷ್ಟೇ ಚೇಂಜಸ್ ಮಾಡಿದ್ದಾರೆ ಒಂದು ಬ್ಲೂ ಪ್ರಿಂಟಿಂದ ಇನ್ನೊಂದು ಬ್ಲೂ ಪ್ರಿಂಟ್ಗೆ. ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಚೇಂಜಸ್ ಆಗಿಲ್ಲ. ಸೊ ನೀವು ಇದನ್ನು ಯಾವುದೇ ಡೌಟ್ ಇಲ್ಲದೆ ರೆಫರ್ ಮಾಡ್ಬೋದು. ಸೊ ಹೇಗಿರುತ್ತೆ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ನೋಡ್ತಾ ಹೋಗೋಣ. ಮೊದಲಿಗೆ ಪಾರ್ಟ್ನರ್ಶಿಪ್ ಬೇಸಿಕ್ಸಿಂದ 1 ಮಾರ್ಕಲ್ಲಿ 2 ಕ್ವಶನ್ಗಳು ನೋಡಿ. ಎಲ್ಲ ಚಾಪ್ಟರ್ ಟೋಟಲ್ 10 ಚಾಪ್ಟರ್ಸ್ ಇದೆ ಅಲ್ವಾ, ಅದೆಲ್ಲದರಿಂದ 1 ಮಾರ್ಕಿಗೆ 2 ಕ್ವಶನ್ಗಳು ಬಂದೇ ಬರುತ್ತೆ. ಅಂದರೆ ಯಾವುದೇ ಸೆಕ್ಷನಿಂದ ಬರ್ಬೋದು, ಅದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ HOTS ಕ್ವಶನ್ಗಳು ಬರ್ಬೋದು, ಹಾಗೆಯೇ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇರ್ಬೋದು, ಇಲ್ಲ ಅಂದರೆ 1 ಮಾರ್ಕ್ ಕ್ವಶನ್ಗಳಿರ್ಬೋದು. ಅದನ್ನು ಹೇಳಲಿಕ್ಕಾಗಲ್ಲ. ಬಟ್ 1 ಮಾರ್ಕ್ಸಿಗೆ 2 ಕ್ವಶನ್ಗಳು ಒಂದು ಚಾಪ್ಟರ್ನ ಕಂಪಲ್ಸರಿಯಾಗಿ ಕೇಳ್ತಾರೆ. ಇನ್ನು 2 ಮಾರ್ಕ್ಸ್ ಸೆಕ್ಷನಲ್ಲಿ ಟೋಟಲ್ ಆಗಿ 6 ಕ್ವಶನ್ಗಳನ್ನ ಕೇಳ್ತಾರಲ್ವಾ, ಅದರಲ್ಲಿ ಫಸ್ಟ್ ಚಾಪ್ಟರ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂದರೆ ಫಸ್ಟ್ ಚಾಪ್ಟರ್ನ 2 ಮಾರ್ಕ್ಸಿನ ಒಂದು ಕ್ವಶನನ್ನು ಕೇಳ್ತಾರೆ. ಆ್ಯಂಡ್ ಇನ್ನು 6 ಮಾರ್ಕಿಗೆ ಬಂದರೆ 6 ಮಾರ್ಕಿಂದ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಪಾರ್ಟ್ನರ್ಶಿಪ್ ಬೇಸಿಕ್ಕಿಂದ ಕೇಳ್ತಾರೆ. 12 ಮಾರ್ಕ್ಸಲ್ಲಿ ಯಾವುದೇ ಕ್ವಶನ್ ಇರೋದಿಲ್ಲ. ಟೋಟಲ್ ಆಗಿ 2+2+6 10 ಮಾರ್ಕ್ಸ್ ಈ ಚಾಪ್ಟರಿಗೆ ಅಲಾಟ್ ಆಗಿದೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಚಾಪ್ಟರ್ನೂ ಅಷ್ಟೇ 1 ಮಾರ್ಕ್ಸಿಗೆ 2 ಕ್ವಶನ್ಗಳು. 2 ಮಾರ್ಕ್ಸಿಂದ ಇದರಲ್ಲಿ ಕ್ವಶನ್ಗಳನ್ನ ಕೇಳೋದಿಲ್ಲ. 6 ಮಾರ್ಕಿಗೆ ಒಂದು ಕ್ವಶನನ್ನು ಕೇಳ್ತಾರೆ. ಇಲ್ಲಿ ನೀವು ಒಂದು ಪಾಯಿಂಟನ್ನು ಗಮನಿಸಬೇಕು. ಈ ಅಡ್ಮಿಷನ್ ಚಾಪ್ಟರ್ ಮತ್ತು ರಿಟೈರ್ಮೆಂಟ್ ಚಾಪ್ಟರ್ 2 ಸಿಮಿಲರ್ ಚಾಪ್ಟರ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, 6 ಮಾರ್ಕಿಗೆ ಅಡ್ಮಿಷನಿಂದ ಕೇಳಿದರೆ ರಿಟೈರ್ಮೆಂಟ್ ಚಾಪ್ಟರಿಂದ 12 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಇಲ್ಲಾಂದರೆ ಅದನ್ನು ಅವರು ಈ ರೀತಿ ಚೇಂಜಸ್ ಕೂಡ ಮಾಡ್ಬೋದು. ಸೊ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಬ್ಲೂ ಪ್ರಿಂಟಲ್ಲಿ.
ಇನ್ ಕೇಸ್ ಅವರೇನಾದರೂ ರಿಟೈರ್ಮೆಂಟ್ ಚಾಪ್ಟರ್ನ 6 ಮಾರ್ಕಿನ ಕ್ವಶನನ್ನು ಕೇಳಿದರೆ, ಅಂದರೆ ರೇಷೋ ಮೇಲೆ ಬರುತ್ತೆ, ಇದು ಸ್ಯಾಕ್ರಿಫೈಸ್ ರೇಷೋ, NPSR ಮತ್ತು ಗೇನ್ ರೇಷೋ ಇರುತ್ತಲ್ಲ ಅದರ ಮೇಲೆ ಬರುತ್ತೆ. ಸೊ ಅದನ್ನೇನಾದರೂ ಅವರು ರಿಟೈರ್ಮೆಂಟಿಂದ ಕೇಳಿದ್ರೆ 6 ಮಾರ್ಕಿಗೆ 12 ಮಾರ್ಕ್ಸಿನ ಕ್ವಶನನ್ನು ಅಡ್ಮಿಷನಿಂದ ಕೇಳ್ತಾರೆ. ಹಾಗಾಗಿ ಇಲ್ಲಿ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಈ ರೀತಿ ಚೇಂಜಸ್ ಆಗೋದು ಇದು 2 ಚಾಪ್ಟರ್ಗಳಿಗೆ ಮಾತ್ರ. ಸೊ ಐದರ್ ದೇ ವಿಲ್ ಆಸ್ಕ್ 6 ಮಾರ್ಕ್ ಕ್ವಶನ್ ಫ್ರಮ್ ಅಡ್ಮಿಷನ್ ಆರ್ 12 ಮಾರ್ಕ್ಸ್ ಕ್ವಶನ್. ಸೊ ಈ 2 ಸೆಕ್ಷನಲ್ಲಿ ಯಾವುದಾದ್ರೂ ಒಂದು ಸೆಕ್ಷನಿಂದ ಈ ಅಡ್ಮಿಷನ್ ಚಾಪ್ಟರ್ ಮೇಲೆ ಕ್ವಶನ್ಗಳು ಬರುತ್ತೆ. ಸೊ 8 ಮಾರ್ಕ್ಸ್ ಕೂಡ ಬರ್ಬೋದು, ಇಲ್ಲಾಂದರೆ 14 ಮಾರ್ಕ್ಸ್ ಕೂಡ ಅಲಾಟ್ಮೆಂಟ್ ಆಗ್ಬೋದು. ಸೊ ಅದನ್ನು ಎಕ್ಸಾಕ್ಟ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್ ಚಾಪ್ಟರ್ನ 1 ಮಾರ್ಕಿಗೆ 2 ಕ್ವಶನ್ಗಳು, 2 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ ಇದರಿಂದ. ಇನ್ನು 6 ಮಾರ್ಕಿಗೆ ಡೆತ್ ಟಾಪಿಕಿಂದ 1 ಕ್ವಶನ್ ಕಂಪಲ್ಸರಿ ಕೇಳ್ತಾರೆ ಆ್ಯಂಡ್ 12 ಮಾರ್ಕ್ಸಿಗೆ 1 ಕ್ವಶನನ್ನು ಕೇಳ್ತಾರೆ. ಇಲ್ಲಿ 6 ಮಾರ್ಕಲ್ಲಿ ಏನಾಗಿದೆ, ಆಗಲೇ ಹೇಳಿದಾಗೆ ಅಡ್ಮಿಷನಿಂದ 6 ಮಾರ್ಕ್ ಕ್ವಶನ್ಗಳು ಬಂದರೆ ರಿಟೈರ್ಮೆಂಟಿಂದ 12 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಇನ್ ಕೇಸ್ ಅಡ್ಮಿಷನಿಂದ 12 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ರೆ ಅವಾಗ ರಿಟೈರ್ಮೆಂಟಿಂದ ಇನ್ನೊಂದು ಕ್ವಶನನ್ನು 6 ಮಾರ್ಕಿಗೆ ಕೇಳ್ತಾರೆ. 12 ಮಾರ್ಕ್ಸಲ್ಲಿ ಯಾವುದೇ ಕ್ವಶನ್ ಬರೋದಿಲ್ಲ. ಅಲ್ಲಿಗೆ ಟೋಟಲ್ ಆಗಿ ಮ್ಯಾಕ್ಸಿಮಮ್ ಆಗಿ ಇದಕ್ಕೆ 22 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಚಾಪ್ಟರ್ ಅಂದರೆ ಡಿಸೊಲ್ಯೂಷನ್ ಆಫ್ ಫಾರ್ಮ್. ಇದರಿಂದ 1 ಮಾರ್ಕ್ಸಿನ 2 ಕ್ವಶನ್ಗಳು, ಹಾಗೆಯೇ 12 ಮಾರ್ಕ್ಸಿನ 1 ಕ್ವಶನ್ ಇಷ್ಟೇ ಬರೋದು. 6 ಮಾರ್ಕಿಗಾಗಲಿ 2 ಮಾರ್ಕ್ಸಿಗಾಗಲಿ ಈ ಚಾಪ್ಟರ್ನ ಕ್ವಶನ್ಗಳು ಬರೋದಿಲ್ಲ. ಟೋಟಲ್ ಆಗಿ 14 ಮಾರ್ಕ್ಸ್ ಈ ಒಂದು ಚಾಪ್ಟರಿಗೆ ಅಲಾಟ್ಮೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಅಂದರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಸೊ ಈ ಒಂದು ಚಾಪ್ಟರಲ್ಲಿ 1 ಮಾರ್ಕಿಗೆ 2 ಕ್ವಶನ್ಸ್, 2 ಮಾರ್ಕಿಂದ 1 ಕ್ವಶನ್ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಥಿಯರಿ ವೈಸ್. 6 ಮಾರ್ಕಿಗೆ ಯಾವುದೇ ಕ್ವಶನ್ ಕೇಳೋದಿಲ್ಲ, ಬಟ್ 12 ಮಾರ್ಕ್ಸಿನ 1 ಕಂಪಲ್ಸರಿ ಕ್ವಶನ್ ಇದರಿಂದ ಬರುತ್ತೆ. ಸೊ ಟೋಟಲ್ ಆಗಿ 16 ಮಾರ್ಕ್ಸ್ ಇದಕ್ಕೆ ಅಲಾಟ್ಮೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್ ಏನಿದೆ, ಇದರಿಂದ 1 ಮಾರ್ಕಿಗೆ 2 ಕ್ವಶನ್ಸನ್ನು ಕೇಳ್ತಾರೆ, ಇನ್ನು 12 ಮಾರ್ಕ್ಸಿಗೆ 1 ಕ್ವಶನ್ನ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್, ಬಟ್ 6 ಮಾರ್ಕಿಗಾಗಲಿ 2 ಮಾರ್ಕ್ಸಿಗಾಗಲಿ ಇದರಿಂದ ಕ್ವಶನ್ಗಳು ಬರೋದಿಲ್ಲ. ಟೋಟಲ್ 14 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗಿದೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ. ಸೊ ಈ ಚಾಪ್ಟರ್ನ 1 ಮಾರ್ಕಿನ 2 ಕ್ವಶನ್ಗಳು ಬರುತ್ತೆ, ಹಾಗೆ 2 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ, ಹಾಗೆ 6 ಮಾರ್ಕಲ್ಲಿ 1 ಕ್ವಶನನ್ನು ಕೇಳ್ತಾರೆ. ಕಂಪಲ್ಸರಿಯಾಗಿ 6 ಮಾರ್ಕಿನ 1 ಕ್ವಶನ್ ಇರುತ್ತೆ. ಟೋಟಲ್ 10 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗಿದೆ. ಇನ್ನು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಚಾಪ್ಟರ್ನ 1 ಮಾರ್ಕಿನ 2 ಕ್ವಶನ್ಸ್, ಹಾಗೆ 12 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ. 6 ಮಾರ್ಕಿಗಾಗಲಿ 2 ಮಾರ್ಕ್ಸಿಗಾಗಲಿ ಈ ಚಾಪ್ಟರ್ನ ಕ್ವಶನ್ಗಳನ್ನ ಕೇಳೋದಿಲ್ಲ, ಬಟ್ ವೆರಿ ಈಸಿ ಚಾಪ್ಟರ್. 12 ಮಾರ್ಕ್ಸಿಗೆ 1 ಕಂಪಲ್ಸರಿ ಕ್ವಶನನ್ನು ಇಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ 9th ಚಾಪ್ಟರ್ ಅಕೌಂಟಿಂಗ್ ರೇಷಿಯೋಸ್ ಚಾಪ್ಟರ್ನ. ಸೊ ಇಲ್ಲೂ ಕೂಡ ಅಷ್ಟೇ 1 ಮಾರ್ಕಿನ 2 ಕ್ವಶನ್ಗಳು ಇರುತ್ತೆ, ಮತ್ತು 12 ಮಾರ್ಕ್ಸಿನ 1 ಕ್ವಶನ್ ಇರುತ್ತೆ. ಟೋಟಲ್ 14 ಮಾರ್ಕ್ಸ್. ಇಲ್ಲಿ ಯಾವುದೇ 6 ಮಾರ್ಕಿನ ಕ್ವಶನ್ ಆಗಲಿ 2 ಮಾರ್ಕ್ಸಿನ ಕ್ವಶನ್ ಆಗಲಿ ಕೇಳೋದಿಲ್ಲ. ಇನ್ನು ಲಾಸ್ಟ್ ಚಾಪ್ಟರ್ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದರಲ್ಲಿ 1 ಮಾರ್ಕಿನ 2 ಕ್ವಶನ್ಗಳು, 2 ಮಾರ್ಕ್ಸಿನ 1 ಕ್ವಶನ್ ಮತ್ತು 6 ಮಾರ್ಕಿನ 1 ಕ್ವಶನ್, ಈ ರೀತಿಯಾಗಿ 3 ಸೆಕ್ಷನಿಂದ ಕೇಳ್ತಾರೆ. 12 ಮಾರ್ಕ್ಸಿನ ಕ್ವಶನ್ಗಳನ್ನು ಕೇಳೋದಿಲ್ಲ. ಟೋಟಲ್ ಆಗಿ 10 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗಿದೆ. ಸೊ ಟೋಟಲ್ ನೋಡೋದಿದ್ರೆ ನಾವು 20 ಕ್ವಶನ್ಸ್ ಅಂದರೆ 1 ಮಾರ್ಕಿನ 20 ಕ್ವಶನ್ಸ್ ಬರುತ್ತೆ ಈ ಎಲ್ಲ ಚಾಪ್ಟರ್ನ 2-2ರಂತೆ. ಇನ್ನು 2 ಮಾರ್ಕ್ಸಲ್ಲಿ ಟೋಟಲ್ ಆಗಿ 5 ಕ್ವಶನನ್ನು ಕೇಳ್ತಾರೆ. ಆಗಲೇ ನೋಡಿದ್ವಿ ಅಲ್ವಾ, ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದು 5 ಚಾಪ್ಟರ್ನ ನೀವು ನೋಡ್ಕೊಳ್ಬೇಕಾಗತ್ತೆ 2 ಮಾರ್ಕ್ಸ್ ಕ್ವಶನ್ಗಳನ್ನು. ಇನ್ನು 6 ಮಾರ್ಕಿಗೆ ಬಂದರೆ 6 ಮಾರ್ಕಲ್ಲಿ ಫಸ್ಟ್ 3 ಚಾಪ್ಟರ್ಸ್, ಹಾಗೆಯೇ 7th ಚಾಪ್ಟರ್ ಮತ್ತು 10th ಚಾಪ್ಟರ್ ಇಷ್ಟರಿಂದ ಕ್ವಶನ್ಗಳನ್ನ ಕೇಳ್ತಾರೆ. ಟೋಟಲ್ 5 ಕ್ವಶನ್ಸ್ ಬರುತ್ತೆ. ಯಾವುದಾದ್ರೂ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಇನ್ನು 12 ಮಾರ್ಕ್ಸಲ್ಲಿ ನೋಡೋದಿದ್ರೆ ಚಾಪ್ಟರ್ ನಂಬರ್ 3 ಆರ್ 2 ಅಂದರೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಿಂದ 1, ಹಾಗೆಯೇ 4, 5, 6 ಈ 3 ಚಾಪ್ಟರ್ಗಳಿಂದ, ಇನ್ನು 8 ಮತ್ತು 9th ಚಾಪ್ಟರಿಂದ ಇಷ್ಟು ಚಾಪ್ಟರ್ಗಳಿಂದ ಟೋಟಲ್ 6 ಕ್ವಶನ್ಗಳನ್ನು ಕೇಳ್ತಾರೆ. ಯಾವುದಾದ್ರೂ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ ಟೋಟಲ್ ಮ್ಯಾಕ್ಸಿಮಮ್ ಆಗಿ ನಿಮಗೆ 132 ಮಾರ್ಕ್ಸ್ಗಳ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ 80 ಮಾರ್ಕ್ಸಿಗೆ ನೀವು ಪೇಪರನ್ನು ಬರಿಬೇಕಾಗಿರುತ್ತೆ. ಅಂದರೆ ನಿಮಗೆ ಇದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟೊಂದು ಚಾಯ್ಸ್ಗಳಿರುತ್ತೆ ಅಂತ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ಇನ್ನು ಈ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದು ಅಂತ ಗೊತ್ತಾಗಬೇಕಲ್ವಾ. ಸೊ ಪ್ರತಿ ಸೆಕ್ಷನಿಂದ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಯಾವ್ಯಾವ ಟಾಪಿಕ್ಗಳಿಂದ ಕ್ವಶನ್ಗಳು ಬರುತ್ತೆ ಅನ್ನೋದನ್ನು ಕೂಡ ಅವರು ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕ್ವಶನ್ಗಳು ಬರುತ್ತೆ. ಈಗ ಪಾಸ್ಟ್ ಒಂದು 5-6 ಇಯರ್ಸಿಂದ ಕೂಡ ಸೇಮ್ ಟಾಪಿಕ್ಗಳ ಮೇಲೆ ಕ್ವಶನ್ಗಳು ರಿಪೀಟ್ ಆಗುತ್ತೆ. ನೀವು ಬೇಕಿದ್ರೆ ಕ್ವಶನ್ ಪೇಪರ್ಗಳನ್ನು, ಹಳೆ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡ್ಬೋದು. ಸೊ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಸೇಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಇಂತಿಂಥ ಟಾಪಿಕ್ಕಿಂದನೇ ಕ್ವಶನ್ ಕೇಳಬೇಕು ಅನ್ನೋದನ್ನು ಬೋರ್ಡ್ ಅವರೇ ಫಿಕ್ಸ್ ಮಾಡಿರ್ತಾರೆ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ. ಹಾಗಾಗಿ ನಾವು ಇಷ್ಟೇ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅಂತ ಖಂಡಿತವಾಗಿ ಹೇಳ್ಬೋದು. 100% ಇಷ್ಟು ಟಾಪಿಕ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇದರಲ್ಲಿ ಮತ್ತೆ ಯಾವುದನ್ನು ಅಟೆಂಡ್ ಮಾಡ್ಬೋದು, ಯಾವ್ದು ಈಸಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಮೊದಲಿಗೆ ಇಂಪಾರ್ಟೆಂಟ್ 6 ಮಾರ್ಕ್ ಟಾಪಿಕನ್ನು ನೋಡ್ತಾ ಹೋಗೋಣ. ಟೋಟಲ್ ಆಗಿ 5 ಕ್ವಶನ್ಗಳನ್ನು ಕೇಳ್ತಾರೆ ಅಂತ ಹೇಳ್ದೆ ಅಲ್ವಾ. ಫಸ್ಟ್ 3 ಚಾಪ್ಟರಿಂದ ಮತ್ತು 7th ಚಾಪ್ಟರ್ ಹಾಗೆ
10th ಚಾಪ್ಟರ್. ಇಷ್ಟರಿಂದ ಕ್ವಶನ್ ಬರುತ್ತೆ ಅಲ್ವಾ, ಅದು ಯಾವ್ಯಾವ ರೀತಿಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಚಾಪ್ಟರ್ 1 ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ನಾರ್ಮಲ್ ಪ್ರಾಬ್ಲಮ್ ಕೇಳ್ತಾರೆ, ಇಲ್ಲ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳ್ತಾರೆ, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕೇಳ್ತಾರೆ, ಆರ್ ಎವರೇಜ್ ಪೀರಿಯಡ್ ಮೆಥಡ್ ಕೇಳ್ತಾರೆ. ಈ 4 ಟಾಪಿಕ್ಗಳನ್ನು ಏನು ನಾನು ಬರೆದಿದ್ದೀನಿ, ಇದು 4ರಲ್ಲಿನೇ ಒಂದು ಕ್ವಶನನ್ನು ಕೇಳ್ತಾರೆ. ಯೂಶ್ವಲಿ ಪ್ರಾಡಕ್ಟ್ ಮೆಥಡನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಅದು ಬಹಳಷ್ಟು ರಿಪೀಟ್ ಆಗಿದೆ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ. ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ಗಳನ್ನು ನೀವು ಈ ಹಿಂದಿಂದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರಾಡಕ್ಟ್ ಮೆಥಡ್ ಮೇಲೆ ಬಹಳಷ್ಟು ಸಲ ರಿಪೀಟ್ ಆಗುತ್ತೆ ಕ್ವಶನ್ಗಳು. ಬಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ನಾರ್ಮಲ್ ಪ್ರಾಬ್ಲಮ್ ಕೂಡ ಕೇಳ್ಬೋದು, ಕೇಳೋದೇ ಇಲ್ಲ ಅಂತ ಇಲ್ಲ. ಆದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಮತ್ತು ಎವರೇಜ್ ಪೀರಿಯಡ್ ಮೆಥಡ್ ಈ 2 ಟಾಪಿಕ್ಗಳನ್ನು ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ. ಬಟ್ ಲಿಸ್ಟಲ್ಲಿದೆ, ಇದು 4ರಲ್ಲಿ ಯಾವ ಟಾಪಿಕ್ ಕೂಡ ಬರಬಹುದು. ಸೊ ಔಟ್ ಆಫ್ ಔಟ್ ಸ್ಟೂಡೆಂಟ್ 4 ಟಾಪಿಕನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಚಾಪ್ಟರ್ 2 ಆಗಲೇ ಹೇಳಿದೆ ಅಲ್ವಾ, ಅಡ್ಮಿಷನ್ ಆರ್ ರಿಟೈರ್ಮೆಂಟಿಂದ ಒಂದು 6 ಮಾರ್ಕ್ ಕೇಳ್ತಾರೆ ಅಂತ ಹೇಳಿದೆ. ಸೊ ಆ 6 ಮಾರ್ಕ್ ಕ್ವಶನ್ ಏನಿದೆ, ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಚಾಪ್ಟರ್ 2 or 3 ರೇಷಿಯೋದ ಮೇಲೆ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾರೆ, ಇಲ್ಲ NPSR ಅಡ್ಮಿಷನಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಅದನ್ನು ಕೇಳ್ಬೋದು. ಅಥವಾ ರಿಟೈರ್ಮೆಂಟಿಂದ ಕೇಳೋದಿದ್ರೆ ಗೇನ್ ರೇಷಿಯೋ ಅಥವಾ NPSR ಫ್ರಮ್ ರಿಟೈರ್ಮೆಂಟನ್ನು ಕೇಳ್ತಾರೆ. ಸೊ ಇದರಲ್ಲಿ ಕೂಡ ಬಹಳಷ್ಟು ಕೇಸಸ್ ಏನೂ ಇಲ್ಲ, ಒಂದೊಂದೇ ಕೇಸನ್ನು ಕೇಳುವಂಥದ್ದು. ನಾನು ಈ ಟಾಪಿಕನ್ನು ರಿವಿಷನ್ ಮಾಡುವಾಗ ಹೇಳಿದ್ದೀನಿ ಆಲ್ರೆಡಿ, ಮತ್ತು ಇನ್ನು ಮುಂದೆ ಕೂಡ ಈ ಟಾಪಿಕ್ ರಿವಿಷನಲ್ಲಿ ಹೇಳ್ತೀನಿ ಏನು ಕೇಸನ್ನು ಕೇಳ್ತಾರೆ, ಹೇಗೆ ಬರಿಬೇಕು ಅನ್ನೋದನ್ನು. ಬಟ್ ಈ 4 ರೇಷಿಯೋಗಳಲ್ಲಿ ಒಂದು ರೇಷಿಯೋ ಅಂತೂ ಫಿಕ್ಸ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು 3rd ಚಾಪ್ಟರ್ಲಿ ಡೆತ್ ಟಾಪಿಕ್ಕಿಂದ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಸೊ ಅದು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಕೇಳ್ಬೋದು, ಅಥವಾ ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟ್ ಮೇಲೆ ಕೇಳ್ಬೋದು. 2 ಸಿಮಿಲರ್ ಪ್ರಾಬ್ಲಮ್, 2 ಸೇಮ್ ನಾವು ಪ್ರಿಪೇರ್ ಮಾಡೋದು. ಬಟ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಬ್ಯಾಲೆನ್ಸ್ ಬರೆಯುವಾಗ. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಕ್ವಶನ್. ನೆಕ್ಸ್ಟ್ 7th ಚಾಪ್ಟರಿಗೆ ಬಂದರೆ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪನಿ ನೋಡ್ತೀವಲ್ಲ ನಾವು, ಆ ಒಂದು ಚಾಪ್ಟರಿಂದ P&L ಸ್ಟೇಟ್ಮೆಂಟನ್ನು ಕೇಳ್ಬೋದು ಅಥವಾ ಬ್ಯಾಲೆನ್ಸ್ ಶೀಟನ್ನು ಕೇಳ್ಬೋದು. ಇಲ್ಲಿ ನೀವು ನೋಟ್ ಮಾಡಬೇಕಾದಂಥ ಒಂದು ವಿಷಯ ಅಂದರೆ ನೋಟ್ಸ್ ಟು ಅಕೌಂಟ್ ಹಾಕೋದು ಕಂಪಲ್ಸರಿ ಇರುತ್ತೆ. ಸೊ ಕೆಲವರು ನೋಟ್ಸ್ ಟು ಅಕೌಂಟ್ ಹಾಕದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇರ್ತೀರಿ, ಅಂಥವರು ಗಮನಿಸಬೇಕು. ನೋಟ್ಸ್ ಟು ಅಕೌಂಟನ್ನು ಹಾಕಿ ಮಾಡುವಂಥ ಪ್ರಾಬ್ಲಮನ್ನೇ ಕೊಟ್ಟಿರ್ತಾರೆ. 1 ಅಥವಾ 2 ನೋಟ್ಸ್ ಟು ಅಕೌಂಟನ್ನು ಪ್ರಿಪೇರ್ ಮಾಡುವಂಥ ಪ್ರಾಬ್ಲಮ್ ಇರುತ್ತೆ. ಸೊ ಐದರ್ P&L ಸ್ಟೇಟ್ಮೆಂಟ್ ಆರ್ ಬ್ಯಾಲೆನ್ಸ್ ಶೀಟ್, ಇದೆರಡರಲ್ಲಿ ಒಂದು. ನೆಕ್ಸ್ಟ್ ಚಾಪ್ಟರ್ 10 ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಕೇಳ್ಬೋದು ಇಂಡೈರೆಕ್ಟ್ ಮೆಥಡಲ್ಲಿ, ಅಥವಾ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಕೇಳ್ಬೋದು, ಇಲ್ಲ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿನ ಕೇಳ್ಬೋದು. ಸೊ ಈ 3 ಆಕ್ಟಿವಿಟಿಲಿ ಯಾವುದೇ ಒಂದು ಕ್ವಶನನ್ನು ಅವರು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದ ಕೇಳ್ಬೋದು. ಇಷ್ಟು 6 ಮಾರ್ಕಿಗೆ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ಗಳು, ಇದರಿಂದಾನೇ ರಿಪೀಟ್ ಆಗುತ್ತೆ 100%. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಟಾಪಿಕ್ಕಿಂದ ಕೂಡ ಕ್ವಶನ್ಗಳು ಬರೋದಿಲ್ಲ. ಇನ್ನು 12 ಮಾರ್ಕ್ಸಿಗೆ ಬಂದರೆ ಆಗಲೇ ಹೇಳಿದಾಗೆ ಚಾಪ್ಟರ್ 3 ಅಂದರೆ ರಿಟೈರ್ಮೆಂಟ್ ಇದೆ, ಅಥವಾ ಅಡ್ಮಿಷನಿಂದ ಒಂದು ಬರುತ್ತೆ ಅಂತ ಹೇಳಿದಲ್ವಾ. 2 ಅಥವಾ 3 ಅಂದರೆ ಅಡ್ಮಿಷನ್ ಆರ್ ರಿಟೈರ್ಮೆಂಟಿಂದ ಒಂದು, ಹಾಗೆ ಡಿಸಲ್ಯೂಷನಿಂದ, ಆಮೇಲೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲಿಂದ ಒಂದು, ಹಾಗೆ ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್ ಮೇಲಿಂದ ಒಂದು, ಇನ್ನು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಂದ ಒಂದು, ಹಾಗೆ ಅಕೌಂಟಿಂಗ್ ರೇಷಿಯೋದಿಂದ ಒಂದು. ಈ ರೀತಿ 6 ಟಾಪಿಕ್ಕಿಂದ ಕ್ವಶನ್ಗಳು ಬರುತ್ತೆ. ಸೊ ಅದರಲ್ಲಿ ಏನೇನು ಕೇಳ್ತಾರೆ ಅಂತ ನೋಡ್ತಾ ಹೋಗ್ಬಿಡೋಣ. ಚಾಪ್ಟರ್ 2 or 3 ಅಂದರೆ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಪ್ರಿಪ್ರೇಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಫ್ರಮ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಎರಡರಲ್ಲಿ ಒಂದು ಕೇಳ್ತಾರೆ. ಆ್ಯಂಡ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಕೂಡ ಕೇಳ್ಬೋದು, ಅಂದರೆ ವಿತ್ ಆರ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಸೊ ಒಂದು ಅಡ್ಜಸ್ಟ್ಮೆಂಟ್ ಆಗಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರ್ತಾರೆ, ನಿಮಗೆ ಗೊತ್ತೇ ಇದೆ. ಸೊ ಆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರೋವಂಥ ಪ್ರಾಬ್ಲಮನ್ನು ಕೇಳ್ಬೋದು, ಇಲ್ದಿರೋವಂಥ ನಾರ್ಮಲ್ ಪ್ರಾಬ್ಲಮನ್ನು ಕೇಳ್ಬೋದು. ಅಂದರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಕೂಡ ಸಿಲೆಬಸ್ಗೆ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಚಾಪ್ಟರ್ 4 ಪ್ರಿಪ್ರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಫ್ರಮ್ ಡಿಸಲ್ಯೂಷನ್ ಆಫ್ ಫರ್ಮ್. ಸೊ ಡಿಸಲ್ಯೂಷನಿಂದ ಸೆಕೆಂಡ್ ಕ್ವಶನನ್ನು ಕೇಳ್ತಾರೆ. ಇದಂತೂ ಭಾಳ ಈಸಿಯಾಗಿರುವಂಥ ಫಿಕ್ಸ್ಡ್ ಕ್ವಶನ್. ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿ 2 ಕೇಸ್ಗಳು ಬರುತ್ತೆ, ಅದೆರಡು ಇಂಪಾರ್ಟೆಂಟ್ ಇದೆ. ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಡ್ ಬೈ ಪಾರ್ಟ್ನರ್ ಹೂ ಗೆಟ್ಸ್ ರೆಮ್ಯುನರೇಷನ್ ಫಾರ್ ಇಟ್ ಅನ್ನುವಂಥ ಒಂದು ಕೇಸ್ ಬರುತ್ತೆ. ಹಾಗೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಡ್ ಬೈ ಫರ್ಮ್, ಇದು ನಾರ್ಮಲ್ ಪ್ರಾಬ್ಲಮ್. ಸೊ ಈ ಥರದ ಪ್ರಾಬ್ಲಮನ್ನು ಭಾಳಷ್ಟು ರಿಪೀಟ್ ಮಾಡ್ತಾರೆ. ಬಟ್ ಈ ಒಂದು ಪಾಯಿಂಟ್ ಕೂಡ ಅವರು ಕೇಳ್ಬೋದು, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಡ್ ಬೈ ಪಾರ್ಟ್ನರ್ ಹೂ ಗೆಟ್ಸ್ ರೆಮ್ಯುನರೇಷನ್ ಫಾರ್ ಇಟ್. ಸೊ ಇದು ಔಟ್ ಆಫ್ ಔಟ್ ಸ್ಟೂಡೆಂಟ್ಸಿಗೆ ಏನಿದೆ ಅವರು ಈ ಒಂದು ಅಡ್ಜಸ್ಟ್ಮೆಂಟನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡಿರಬೇಕು, ಯಾಕಂದರೆ ಈ ಒಂದು ಪಾಯಿಂಟನ್ನು ಕೂಡ ಅವರು ಕ್ವಶನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಂದರೆ ಚಾಪ್ಟರ್ 5 ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಕೇಳ್ಬೋದು ಅಥವಾ ಪ್ರೀಮಿಯಂ ಕೇಳ್ಬೋದು. ಇದರಲ್ಲಿ 4 ಫೀಚರ್ ಮತ್ತು ರೀ ಇಶ್ಯೂ ಇದೆರಡು ಇನ್ಕ್ಲೂಡ್ ಆಗಿರುತ್ತೆ. 3 ಸ್ಟೇಜಸ್ಸಿಗೆ 6 ಎಂಟ್ರಿ ಆಗುತ್ತೆ, ಹಾಗೆಯೇ 4 ಫೀಚರಿಗೆ ರೀ ಇಶ್ಯೂಗೆ ಮತ್ತು ಎಕ್ಸೆಸ್ ಪ್ರಾಫಿಟ್ ಆನ್ 4 ಫೀಚರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಂಟ್ರಿ.
ಟೋಟಲ್ ಆಗಿ 9 ಎಂಟ್ರೀಸ್ ಬರುತ್ತೆ ಅಲ್ವಾ, ಆ 9 ಎಂಟ್ರೀಸ್ ಪಾರಲ್ಲಿ ಕೇಳ್ಬೋದು, ಪ್ರೀಮಿಯಮಲ್ಲಿ ಕೇಳ್ಬೋದು. ಡಿಸ್ಕೌಂಟ್ ನಿಮಗೆ ಸಿಲೆಬಸ್ಗೆ ಇರೋದಿಲ್ಲ. ಸೊ ಓನ್ಲಿ ಪಾರ್ ಮತ್ತು ಪ್ರೀಮಿಯಂ ಇದೆರಡರಲ್ಲಿ ಒಂದು ಕ್ವಶನನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. ಬಹಳ ಈಸಿಯಾಗಿರುವಂಥ ಒಂದು ಟಾಪಿಕ್ ಇದು. ಇನ್ನು 6th ಚಾಪ್ಟರ್ ದಟ್ ಈಸ್ ಡಿಬೆಂಚರ್ ಚಾಪ್ಟರಿಂದ ಇದರಿಂದ 3 ಥರದ ಪ್ರಾಬ್ಲಮ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಮೊದಲನೇದು ಜರ್ನಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಡಿಬೆಂಚರ್ ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಮತ್ತು ಡಿಬೆಂಚರ್ ಇಂಟ್ರೆಸ್ಟ್ ರಿಲೇಟೆಡ್ ಆಗಿ ಒಂದು ಜರ್ನಲ್ ಎಂಟ್ರೀಸನ್ನು ಕೇಳ್ಬೋದು. ಇಲ್ಲಾಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಕೇಳ್ಬೋದು. ಸೊ ಇಶ್ಯೂ ಮಾಡುವಾಗ ಏನೆಲ್ಲ ಟರ್ಮ್ಸ್ ಬರುತ್ತೆ, 6 ಕೇಸ್ಗಳು ಬರುತ್ತೆ, ಅದರಲ್ಲಿ ಯಾವುದಾದ್ರೂ 4 ಕೇಸ್ಗಳನ್ನು ಅವರು ಕೇಳ್ತಾರೆ. ಇನ್ನು 3rd ಟಾಪಿಕ್ ಅಂದರೆ ಜರ್ನಲ್ ಎಂಟ್ರೀಸ್ ಫಾರ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಇಫ್ ರಿಡೆಂಪ್ಷನ್ ಈಸ್ ಮೇಡ್ ಇನ್ ಲಂಪ್ ಸಮ್. ಸೊ ರಿಡೆಂಪ್ಷನ್ ಆಫ್ ಡಿಬೆಂಚರಲ್ಲಿ ಕೂಡ 6 ಕೇಸ್ಗಳು ಬರುತ್ತೆ, ಅದರಲ್ಲಿ ಯಾವುದಾದ್ರೂ 4 ಕೇಸ್ಗಳನ್ನು ಕೇಳ್ತಾರೆ. ಈ 3 ಥರದ ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಈ ಒಂದು ಚಾಪ್ಟರಿಂದ 12 ಮಾರ್ಕ್ಸಿಗೆ ಕೇಳ್ತಾರೆ. ಈ 3 ಟಾಪಿಕ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು 8th ಚಾಪ್ಟರ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಚಾಪ್ಟರ್ಗೆ ಬಂದರೆ ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಯಾವುದಾದ್ರೂ ಇಂಡಿವಿಜುವಲ್ ಆಗಿ ಕೇಳ್ತಾರೆ. ಕಂಪ್ಯಾರೇಟಿವ್ P&L ಸ್ಟೇಟ್ಮೆಂಟ್ ಕೇಳ್ತಾರೆ, ಇಲ್ಲ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ, ಅಥವಾ ಕಾಮನ್ ಸೈಜ್ P&L ಸ್ಟೇಟ್ಮೆಂಟ್ ಅಥವಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇದು 4 ಟಾಪಿಕಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಅವರು ಕಂಪಲ್ಸರಿಯಾಗಿ ಈ ಚಾಪ್ಟರಿಂದ ಕೇಳ್ತಾರೆ. 4 ಟಾಪಿಕ್ ಕೂಡ ಬಹಳನೇ ಈಸಿಯಾಗಿರುವಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇಡೀ 12 ಮಾರ್ಕ್ಸ್ ಸೆಕ್ಷನಲ್ಲಿ ಫಸ್ಟ್ ಈಸಿಯಾಗಿರೋದು ಅಂದರೆ ಇದೇ ಚಾಪ್ಟರ್. ಬಟ್ ಇದರಲ್ಲಿ ಫಾರ್ಮೇಟನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಫಾರ್ಮೇಟ್ ಹೇಗೆ ನಾವು ಹಾಕಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅದೇ ರೀತಿಯಾಗಿ ಬರೀಬೇಕಾಗತ್ತೆ. ಅದನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಇದರ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ಬೋದು. ಆಲ್ರೆಡಿ ನಾನು ಇದರ ಮೇಲೆ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದರ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಚಾಪ್ಟರ್ ನಂಬರ್ 9 ಅಂದರೆ ಅಕೌಂಟಿಂಗ್ ರೇಷಿಯೋಸ್ ಮೇಲೆ ಇರುತ್ತೆ. ಸೊ ಅಕೌಂಟಿಂಗ್ ರೇಷಿಯೋಸಿಂದ ಟೋಟಲ್ ಆಗಿ 23 ರೇಷಿಯೋಸ್ ಇದೆ. ಅಂದರೆ 4 ಥರದ ರೇಷಿಯೋಸ್ಗಳು ಬರುತ್ತೆ. ಪ್ರಾಫಿಟಬಿಲಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಟರ್ನ್ ಓವರ್ ರೇಷಿಯೋ, ಹಾಗೆಯೇ ಲಿಕ್ವಿಡಿಟಿ ರೇಷಿಯೋ. ಈ 4 ರೇಷಿಯೋದಲ್ಲಿ ಟೋಟಲ್ 23 ರೇಷಿಯೋಸ್ಗಳು ಬರುತ್ತವೆ. ಆ 23 ರೇಷಿಯೋಸಲ್ಲಿ ಯಾವುದೇ 6 ರೇಷಿಯೋಗಳನ್ನು ಅವರು ಕೊಟ್ಟಿರ್ತಾರೆ. 6 ರೇಷಿಯೋಗೆ 2 ಮಾರ್ಕ್ಸ್ ಅಂತೆ 12 ಮಾರ್ಕ್ಸಿಗೆ ಈ ಒಂದು ಕ್ವಶನನ್ನು ಈ ಚಾಪ್ಟರ್ನ ಕೇಳ್ತಾರೆ. ಇಷ್ಟು ಟಾಪಿಕ್ಗಳನ್ನು ನೀವು ನೋಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬಹಳಷ್ಟು ಚಾಯ್ಸ್ಗಳು ಇರೋದ್ರಿಂದ. ಅಂದರೆ 6 ಕ್ವಶನ್ಗಳಲ್ಲಿ 3 ನೀವು ಅಟೆಂಡ್ ಮಾಡಬೇಕಾಗಿರೋದ್ರಿಂದ ಯಾವುದಾದ್ರೂ 4 ಅಥವಾ 5 ಟಾಪಿಕ್ಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು. ಒಂದು ಚಾಯ್ಸಿಗಂತೂ ಸಿಕ್ಕೇ ಸಿಗುತ್ತೆ. ಅಂದರೆ ನೀವು ಬರೆಯೋದು 3 ಆಗಿರೋದ್ರಿಂದ ಯಾವುದಾದ್ರೂ ಒಂದು ತಪ್ಪು ಬಂತು ಅಥವಾ ಏನಾದರೂ ಟ್ಯಾಲಿ ಆಗಿಲ್ಲ ಅಂದಾಗ ಇನ್ನೊಂದು ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ 4 ಟಾಪಿಕನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇನ್ನು ಔಟನ್ನು ಏಮ್ ಮಾಡಿದಂಥವ್ರು ಯಾವುದಾದ್ರೂ 5 ಟಾಪಿಕ್ಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡಿಕೊಂಡು ನೀವು ನಿಮ್ಮ ಸ್ಟ್ರಾಟಜಿನ ಸೆಟ್ ಮಾಡ್ಕೋಬೋದು. ಅಂದರೆ ಯಾವ ಟಾಪಿಕನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಗಳ ಲಿಸ್ಟ್ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನು ನಾನಿಲ್ಲಿ ಈಸಿ ಟಾಪಿಕ್ ಯಾವ್ಯಾವುದಿದೆ 6 ಮಾರ್ಕ್ ಮತ್ತು 12 ಮಾರ್ಕ್ಸಲ್ಲಿ ಅನ್ನುವಂಥ ಲಿಸ್ಟ್ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಟಾಪಿಕ್ಗಳಲ್ಲಿ ನನ್ನ ಪ್ರಕಾರ 6 ಮಾರ್ಕಿಗೆ ಈಸಿ ಆಗುವಂಥ ಟಾಪಿಕ್ ಅಂದರೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾದಂಥ ಟಾಪಿಕ್ ಅಂದರೆ ಒಂದು P&L ಅಪ್ರಾಪ್ರಿಯೇಷನ್ ಅಕೌಂಟ್, ನಾರ್ಮಲ್ ಪ್ರಾಬ್ಲಮ್, ಗ್ಯಾರಂಟಿ ಆಫ್ ಪ್ರಾಫಿಟನ್ನು ನೋಡಿಕೊಂಡ್ರು ಒಳ್ಳೆಯದೇ, ಅದನ್ನು ಕೇಳೋ ಚಾನ್ಸಸ್ ಕಡಿಮೆ, ಹಾಗಾಗಿ ನಾರ್ಮಲ್ ಪ್ರಾಬ್ಲಮ್ ಅಂತ ಬರೆದಿದ್ದೀನಿ ನಾನಿಲ್ಲಿ. ಇನ್ನೊಂದು ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಪ್ರಾಡಕ್ಟ್ ಮೆಥಡ್ ಏನಿದೆ ಇದು ಬಹಳ ರಿಪೀಟ್ ಆಗುವಂಥ ಬಹಳ ಈಸಿ ಆಗಿರುವಂಥ ಒಂದು ಟಾಪಿಕ್. ಮತ್ತೊಂದು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ. ಅಲ್ಲಿ NPSR ನಾನು ತೊಗೊಂಡಿಲ್ಲ. NPSR ಒಂದು ವೇಳೆ ಕೇಳಿದರೆ ನೀವು ಬೇಕಿದ್ರೆ ಚಾಯ್ಸಿಗೆ ಬಿಡಿ. ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಇದೆರಡನ್ನು ನೋಡ್ಕೊಳ್ಳೇಬೇಕು. ಯಾಕಂದರೆ ಎರಡನ್ನೂ ನಾವು ಒಂದೇ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಒಂದೊಂದೇ ಕೇಸನ್ನು ಕೊಡ್ತಾರೆ, ಹಾಗಾಗಿ 2 ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದು ಸೇಮ್ ವೇ ಆಗಿರುತ್ತೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಕಡಿಮೆ ಇರೋದ್ರಿಂದ ನಾ ಈ ಒಂದು ಟಾಪಿಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಇನ್ನು ನೆಕ್ಸ್ಟ್ ಡೆತ್ ಆಫ್ ಪಾರ್ಟ್ನರಿಂದ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಎಕ್ಸಿಕ್ಯೂಟರ್ ಅಕೌಂಟ್. ಇದು ಕೆಲವರಿಗೆ ಸ್ವಲ್ಪ ಟಫ್ ಅನಿಸ್ಬೋದು, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಈಸಿ ಟಾಪಿಕ್ ಆ್ಯಂಡ್ ಕಂಪಲ್ಸರಿ ಟಾಪಿಕ್. ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಯಾಕಂದರೆ ಫರ್ದರ್ ಸ್ಟಡೀಸಲ್ಲಿ ಕೂಡ ಕಂಪ್ನೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನೀವು ಕಲೀಲೇಬೇಕಾಗತ್ತೆ. ಅದರ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇರೋದು. ಆ್ಯಂಡ್ ಇದರಲ್ಲಿ P&L ಸ್ಟೇಟ್ಮೆಂಟ್ ಆಫ್ ಕಂಪನಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆ ಒಂದು ಟಾಪಿಕನ್ನು ಕೇಳಿದ್ರು ಅಂದರೆ ಅದು ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಟಾಪಿಕನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈಸಿ ಟಾಪಿಕ್ ಲಿಸ್ಟಲ್ಲಿ. ಇನ್ನು 12 ಮಾರ್ಕ್ಸಿಗೆ ಈಸಿ ಆಗುವಂಥ ಫಸ್ಟ್ ಟಾಪಿಕ್ ಅಂದರೆ ಇಶ್ಯೂ ಆಫ್ ಶೇರ್ಸ್ ಮೇಲೆ. ಸೊ ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಕೇಳ್ಬೋದು, ಪ್ರೀಮಿಯಂ ಕೇಳ್ಬೋದು, ಆ್ಯಂಡ್ ಫೋರ್ಫೀಚರ್ ಇಶ್ಯೂ ಇದ್ದೇ ಇರುತ್ತೆ. ಜೊತೆಗೆ 9 ಫಿಕ್ಸ್ಡ್ ಜರ್ನಲ್ ಎಂಟ್ರಿ. ಪಾರ್ ಮತ್ತು ಪ್ರೀಮಿಯಮಲ್ಲಿ ಒಂದೇ ಒಂದು ಎಂಟ್ರಿ ಡಿಫ್ರೆನ್ಸ್ ಇರುತ್ತೆ, ಬಹಳಷ್ಟು ಚೇಂಜಸ್ ಏನೂ ಇಲ್ಲ ಇದು 2 ಕೇಸಿಗೆ. ಆ 9 ಎಂಟ್ರೀಸನ್ನು ನೀವು ಬೈ ಹಾರ್ಟ್ ಮಾಡಿ ನೆನ್ಪಿಟ್ಕೊಂಡ್ರು ಕೂಡ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಫಸ್ಟ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ, ಫಸ್ಟ್ ಈಸಿ ಕ್ವಶನ್. ಇನ್ನು ನೆಕ್ಸ್ಟ್ ಈಸಿ ಕ್ವಶನ್ ಅಂದರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ನ, ಅಂದರೆ ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಏನಿದೆ ಇದ್ರ ಮೇಲೆ
ಇದನ್ನು ನಾನು ಯಾಕೆ ಸೆಕೆಂಡ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ ಅಂದರೆ, ಇದನ್ನು ಹಾಕುವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ನ ಫಾರ್ಮ್ಯಾಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟಿಗಾಗಿರ್ಬೋದು, P&L ಸ್ಟೇಟ್ಮೆಂಟಿಗಾಗಿರ್ಬೋದು, ಅಲ್ಲಿ ಹೇಗೆ ನಾವು ಹೆಡಿಂಗನ್ನು ಹಾಕ್ತೀವಿ ಅದು ಗೊತ್ತಿರಬೇಕು. ಯಾವ್ಯಾವ ಹೆಡಿಂಗಲ್ಲಿ ಏನೇನು ಐಟಮ್ ಬರುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಅದು ನಿಮಗೆ ಗೊತ್ತಿಲ್ಲ ಅಂದ್ರೂ ಕ್ವಶನ್ ಹೇಗೆ ಕೊಟ್ಟಿದ್ದಾರೋ ಹಾಗೆ ಪ್ರಿಪೇರ್ ಮಾಡಿದ್ರೂ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ, ಬಟ್ ಫುಲ್ ಮಾರ್ಕ್ಸ್ ಸಿಗಲ್ಲ. ನೀವು ಫಾರ್ಮ್ಯಾಟ್ ಹಾಕೋದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಡ್ರಿ ಅಂದರೆ ಕ್ಯಾಲ್ಕುಲೇಷನ್ ಅಂತೂ ಬಹಳ ಈಸಿ ಈ ಒಂದು ಟಾಪಿಕ್ಗೆ. ಸೊ ಈ ಟಾಪಿಕಲ್ಲಿ ಈಸಿಯಾಗಿ 12 ಮಾರ್ಕ್ಸನ್ನು ತೊಗೋಬೋದು. ಇನ್ನು ನೆಕ್ಸ್ಟ್ ಈಸಿ ಟಾಪಿಕ್ ಅಂದರೆ ಡಿಸೊಲ್ಯೂಷನ್ ಆಫ್ ಫರ್ಮ್. ಸೊ ನನ್ನನ್ನು ಕೇಳಿದರೆ ಅಡ್ಮಿಷನ್ ರಿಟೈರ್ಮೆಂಟ್ಗಿಂತ ಈಸಿಯಾಗಿ ಡಿಸೊಲ್ಯೂಷನ್ ಆಫ್ ಫರ್ಮನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಇರೋವಂಥ ಅಡ್ಜಸ್ಟ್ಮೆಂಟ್ಗಳು, ಬಹಳಷ್ಟು ಕನ್ಫ್ಯೂಷನ್ಗಳು ಈ ಒಂದು ಡಿಸೊಲ್ಯೂಷನ್ ಟಾಪಿಕಲ್ಲಿ ಇರೋದಿಲ್ಲ. ಸೊ ಅಡ್ಮಿಷನ್ಗೆ ರಿಟೈರ್ಮೆಂಟಿಗೆ ಕಂಪೇರ್ ಮಾಡಿದರೆ ಡಿಸೊಲ್ಯೂಷನ್ ಭಾಳ ಈಸಿ ಟಾಪಿಕ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು 3rd ಪ್ಲೇಸಲ್ಲಿ ಡಿಸೊಲ್ಯೂಷನ್ ಇಟ್ಟಿದ್ದೀನಿ ಆ್ಯಂಡ್ 4th ಪ್ಲೇಸಲ್ಲಿ ಅಡ್ಮಿಷನ್ ಆರ್ ರಿಟೈರ್ಮೆಂಟನ್ನು ಇಡ್ತಾ ಇದ್ದೀನಿ. ಸೊ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ತುಂಬ ಜನರಿಗೆ ಫಸ್ಟ್ ಕಲ್ತಿರೋದ್ರಿಂದ ಅದು ಈಸಿ ಅಂತ ಅನಿಸ್ತಾ ಇರುತ್ತೆ, ಬಟ್ ಗುಡ್ವಿಲ್ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ, ಹಾಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಅಂಥದ್ದೆಲ್ಲ ಇರೋದ್ರಿಂದ, ಕನ್ಫ್ಯೂಸಿಂಗ್ ಪಾರ್ಟ್ ಇರೋದ್ರಿಂದ ನಾನು ಅದನ್ನು 4th ಚಾಯ್ಸ್ ಆಗಿ ಇಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಒಂದು ವೇಳೆ ಅಡ್ಮಿಷನ್ ಈಸಿ ಆಗುತ್ತೆ ಅಂದರೆ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಬೋದು, ಡಿಸೊಲ್ಯೂಷನನ್ನು ಚಾಯ್ಸಿಗೆ ಇಟ್ಕೋಬೋದು. ಇನ್ನು 5th ಟಾಪಿಕನ್ನು ನಾನೇನಾದರೂ ಸಜೆಸ್ಟ್ ಮಾಡಬೇಕು ಅಂತಂದರೆ ನಾನು ಅಕೌಂಟಿಂಗ್ ರೇಷ್ಯೋನ ಸಜೆಸ್ಟ್ ಮಾಡ್ತೀನಿ. ಡಿಬೆಂಚರ್ಗಿಂತನೂ ಅಕೌಂಟಿಂಗ್ ರೇಷ್ಯೋ ಚಾಪ್ಟರ್ ಬಹಳ ಈಸಿ. ಇದರಲ್ಲಿ ಒಂದಷ್ಟು ರೇಷ್ಯೋಗಳು ಬಹಳನೇ ಈಸಿ ಆಗಿದೆ. ನೀವು ಒಂದಷ್ಟು ರೇಷ್ಯೋಗಳ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಸೊ ಆ ಡೈರೆಕ್ಟ್ ಇನ್ಫಾರ್ಮೇಷನ್ಗಳನ್ನು ಫಾರ್ಮುಲಾದಲ್ಲಿ ಹಾಕಿ ಸಾಲ್ವ್ ಮಾಡಿಬಿಡ್ಬೋದು. ಒಂದು 3-4 ರೇಷ್ಯೋ ಆದರೂ ಈಸಿಯಾಗಿರುತ್ತೆ. 1-2 ವರ್ಕಿಂಗ್ ನೋಟ್ ಮಾಡಿ ಮಾಡೋದಿರುತ್ತೆ, ಬಟ್ 3-4 ರೇಷ್ಯೋಗಳನ್ನು ನೀವು ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ 5th ಟಾಪಿಕ್ ಆಗಿ ನಾನು ಅಕೌಂಟಿಂಗ್ ರೇಷ್ಯೋನ ಸಜೆಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗಿ ಡಿಬೆಂಚರ್ ಚಾಪ್ಟರ್ನ ನಾನು ಸಜೆಸ್ಟ್ ಮಾಡಲ್ಲ, ಬಟ್ ನಿಮ್ಗೆ ಯಾರಿಗಾದರೂ ಡಿಬೆಂಚರ್ ಟಾಪಿಕ್ ಭಾಳ ಈಸಿ ಇದೆ ಅಂತ ಅನಿಸಿದರೆ ಅದನ್ನು ನೀವು ಖಂಡಿತ ನಿಮ್ಮ ಒಂದು ಲಿಸ್ಟಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ನನಗೆ ಈಸಿ ಆಗಿರುವಂಥ ಟಾಪಿಕ್ಗಳ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹೀಗೇನೆ ನೀವು ಕೂಡ ನಿಮಗೆ ಯಾವುದೆಲ್ಲ ಟಾಪಿಕ್ ಈಸಿ ಆಗುತ್ತೆ ಅದರ ಲಿಸ್ಟನ್ನು ಮಾಡಿಕೊಂಡು ಅದ್ರ ಪ್ರಕಾರ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು. ಅಂದರೆ ಒಂದಷ್ಟು ಟಾಪಿಕನ್ನು ನಾವು ಇನ್ ಡೀಟೇಲ್ ಸ್ಟಡಿ ಮಾಡೋದ್ರಿಂದ ನಮಗೆ ಹೊರೆನೂ ಕಡಿಮೆ ಆಗುತ್ತೆ. ಅದೇ ರೀತಿ ಲಿಮಿಟೆಡ್ ಟಾಪಿಕ್ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಕ್ವಿಕ್ಕಾಗಿ ಆ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಇದಿಷ್ಟು ಸೆಕೆಂಡ್ PU ಅಕೌಂಟೆನ್ಸಿಯ ಇಂಪಾರ್ಟೆಂಟ್ ಟಾಪಿಕ್ಸ್. ಇದೆಲ್ಲ ಟಾಪಿಕ್ಗಳ ಮೇಲೆ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋಸ್ ಅವೈಲೇಬಲ್ ಇದೆ. ನೀವು ನಮ್ಮ ಚಾನೆಲ್ ನೇಮನ್ನು ಕ್ಲಿಕ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿದರೆ ಅಲ್ಲಿ ಪ್ಲೇಲಿಸ್ಟ್ ಸೆಕ್ಷನ್ ಅಂಡರಲ್ಲಿ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ರಿವಿಷನ್ ವಿಡಿಯೋಸ್ಗಳು ಕೂಡ ಅವೈಲೇಬಲ್ ಇದೆ. ಲಾಸ್ಟ್ ಇಯರ್ಗೆ ಏನು ಮಾಡಿದ್ದೆ ಆ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ಆಗಲೇ ಹೇಳಿದಾಗ ಇಯರ್ ಟು ಇಯರ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಚೇಂಜಸ್ ಆಗೋದಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ಇಯರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ರಿವಿಷನ್ ವಿಡಿಯೋಗಳು ಕೂಡ ನಿಮಗೆ ಈ ವರ್ಷದಲ್ಲಿ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಟಾಪಿಕ್ಗಳ ಮೇಲೆ ಈ ವರ್ಷದ ರಿವಿಷನ್ ಸೀರೀಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಇದನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಅಕೌಂಟೆನ್ಸಿನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.